ಗೈಸ್, ಇವತ್ತಿಂದು ಲಂಚ್ ಏನು ಗೊತ್ತಾ? ಸೊಪ್ಪು, ಬೇಳೆ ಬಸ್ಸಾರು, ಮುದ್ದೆ. ನೋಡಿ ಗೈಸ್, ಮುದ್ದೆ ಸ್ವಲ್ಪ ಉಪ್ಪು ಹಾಕೊಂಚೂರು ಉಪ್ಪು ಕಮ್ಮಿ ಐತೆ, ನಾನು ಟೇಸ್ಟ್ ನೋಡಿಲ್ಲ. ನೋಡಿ ಗೈಸ್, ಮುದ್ದೆ ಬಸ್ಸಾರು ನಾನೇ ಮಾಡ್ಕೋಬೇಕು. ನನಗೇನಾದರೂ ಬೇಕಂದರೆ ನಾನೇ ಮಾಡ್ಕೋಬೇಕು. ನಿಮ್ಮಷ್ಟು ಪುಣ್ಯ ಮಾಡಿಲ್ಲ ನಾನು. ನಿಮಗಾದರೂ ಮಾಡಿಡೋರಿದ್ದಾರೆ. ಎಲ್ಲಾದರೂ ಹೋದರೂ ಒಂದು ವೀಕ್, ಒಂದು ತಿಂಗಳು 2 ತಿಂಗಳು ಆರಾಮ್ಸೆ ಇರ್ಬೋದು ನೀವು. ನಾನು ಅಷ್ಟು ಪುಣ್ಯ ಮಾಡಿಲ್ಲ ನಿಮ್ಮಷ್ಟು. ಎಲ್ಲ ನಾವೇ ಮಾಡ್ಕೋಬೇಕು. ಶೆಕೆ ಅಲ್ಲ, ಅದಕ್ಕೆ ತೆಗ್ದಿದ್ದು. ಊಟ ಮಾಡು. ಇಲ್ಲ ಇಲ್ಲ, ಮುದ್ದೆ ಮಾಡಿದ್ದೀನಿ. ಬಸ್ಸಾರಿ ಚೆನ್ನಾಗಿರ್ತಂತೆ. ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ಸ್ವರ್ಣ. ಏನು ಗೊತ್ತಾ ಗೈಸ್, ಇದು ನೆಕ್ಲೆಸಲ್ಲಿ ಹಾಕ್ಕೊಂಬಿಟ್ಟಿದ್ದೀನಿ ಅಂತ ನೋಡ್ತಾ ಇದ್ದೀರಾ. ಇದು ಸೆಟ್ಟು ಮೀಶೋದಲ್ಲಿ ತರಿಸಿದ್ದು. ವಿಡಿಯೋಗೋಸ್ಕರ ತರಿಸ್ದೆ. ಯಾವಾಗಲೂ ಕರಿಮಣಿದೊಂದು ಸರ ಹಾಕ್ಕೊತಿದ್ದೆ. ಗೋಲ್ಡೆಲ್ಲ ಹಾಕ್ಕೋಬೇಕಲ್ಲ ಅಂದ್ಬಿಟ್ಟು. ಇದು ಸೀರೆಗೆಲ್ಲ ಚೆನ್ನಾಗಿರುತ್ತೆ, ಇರಲಿ ಅಂತ ತೊಗೊಂಡಿದ್ದೀನಿ. ಚೆನ್ನಾಗಿದೆಯಲ್ಲ, ಏನಂತ ಕಳಪೆ ಇಲ್ಲ. ಕಮ್ಮಿ ದುಡ್ಡು, ಆರಾಮಾಗಿ ತೊಗೋಬೋದು. ಸಿಂಪಲ್ ಆಗಿದೆ. ಅಪ್ಪ ಅಮ್ಮ ಬೇಡ ಅಂದರು, ಬೀಗ ಹಾಕಿ ಕಾದು ಕೂತರು, ಮನೆಗೆ ಬಿಟ್ಟು ಬಂತು ಮನಸ್ಸು. ಏನು ಗೊತ್ತಾಗೈತೆ, ಇವತ್ತು ತ್ರಯೋದಶಿ ಆಯಿತಾ. ಇವತ್ತು ತ್ರಯೋದಶಿ ದಿವಸ ಶಿವನ ಆರಾಧನೆ ಮಾಡೋದ್ರಿಂದ ನಮಗೆ ಎಲ್ಲ ರೀತಿಯಿಂದಲೂ ತುಂಬಾ ಒಳ್ಳೆಯದಾಗತ್ತೆ. ಮತ್ತು ಪ್ರದೋಷ ಕೂಡ ತ್ರಯೋದಶಿ ದಿವಸನೇ ಪ್ರದೋಷ ಬರುತ್ತೆ. ಪ್ರದೋಷ ದಿವಸ ಶಿವನ ಆರಾಧನೆ ಮಾಡೋದ್ರಿಂದ ನಮಗೆಲ್ಲ ರೀತಿಯಲ್ಲೂ ಒಳ್ಳೆಯದಾಗತ್ತೆ, ಅನುಕೂಲ ಆಗುತ್ತೆ. ಮತ್ತು ಪ್ರದೋಷದ ದಿವಸ ತಂಬಿಟ್ಟು ಆರತಿ ಮಾಡೋದ್ರಿಂದ ಗಂಡನಿಗೆ ಬಲ ಬರುತ್ತೆ, ಗಂಡನಿಗೆ ಒಳ್ಳೆಯದಾಗತ್ತೆ. ಯಾರಾದರೂ ಇಂಟ್ರೆಸ್ಟ್ ಇದ್ದವರು ಮಾಡ್ಕೋಬೋದು. ನಾನು ಬೆಳಗ್ಗೆ ಪೂಜೆ ಮಾಡೋಕ್ಕಾಗಲಿಲ್ಲ. ಇವತ್ತು ಸಂಜೆ ಪೂಜೆನ ಮಾಡಬೇಕು. ನಮ್ಮನೇಲಿ ಒಂದು ಪುಟ್ಟ ಲಿಂಗ ಇದೆ, ಇಷ್ಟೆಷ್ಟು. ಅದು ಸ್ಟಾರ್ಟಿಂಗ್ ಆವಾಗ ನಾನು ಧರ್ಮಸ್ಥಳಕ್ಕೆ ಹೋದಾಗ ತೊಗೊಂಡಿದ್ದೆ. ಅದು ನನಗೆ ಶಿವಲಿಂಗ ಅಂದರೆ ಇಷ್ಟ. ಬಿದ್ದು ಹೊಡೆದೋಗ್ಬಿಡ್ತು. ಇದೇ ಇಷ್ಟೆಷ್ಟು ಇತ್ತಾಳೆದು. ಅದು ಹೆಂಗೆ ಬಂತು ಅಂದರೆ, ನನ್ನ ಮಗಳಿಗೆ ಒಂದು ಸ್ಟೋನ್ ತರಿಸಿದೆ, ಎಂಬ್ರಾಯ್ಡ್ ಸ್ಟೋನ್ ತರಿಸಿದಾಗ ಟಿ ವಿಲಿ ಅದನ್ನು ಅಡ್ವರ್ಟೈಸ್ಮೆಂಟ್ ನೋಡಿ ತರಿಸಿದ್ದೆ. ಅದ್ರ ಜೊತೆ ಪುಟ್ಟ ಲಿಂಗ ಕೊಟ್ಟಿದ್ದರು. ಅದನ್ನಿಟ್ಟೆ ಪೂಜೆ ಮಾಡ್ತಾಯಿದ್ದೀನಿ. ಸಂಜೆ ನಾನು ಅಭಿಷೇಕ ಏನಾದರೂ ಮಾಡಿದ್ರೆ ನಾಳೆ ಕ್ಯಾಪ್ಚರ್ ಮಾಡಿ ನಾಳೆ ಹಾಕ್ತೀನಿ. ಪ್ರದೋಷ ದಿವಸ ಶಿವಾರಾಧನೆ ತುಂಬಾ ಒಳ್ಳೆಯದು. ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವರೆಲ್ಲ ಮಾಡ್ಕೋಬೋದು. ಆಮೇಲೆ ಇನ್ನೊಂದೇನೆಂದರೆ, ಯಾವಾಗಲೂ ಹೆಲ್ತ್ ಇಶ್ಯೂಸ್ ಯಾರಿಗೆ ಕಾಡುತ್ತೋ ಅವರೆಲ್ಲ ಏನು ಮಾಡಬೇಕಂದ್ರೆ, ಇರುವೆ ಗೂಡಿಗೆ ಎಳ್ಳು ಸಕ್ಕರೆನ ಹಾಕ್ತಾ ಬರಬೇಕು. ಮತ್ತು ಹೆಕ್ಕದ ಗಿಡಕ್ಕೆ ನೀರು ಹಾಕ್ತಾ ಬರಬೇಕು. ಇವೆರಡನ್ನೂ ಮಾಡೋದ್ರಿಂದ ಅವಾಗವಾಗ ಹೆಲ್ತ್ ಇಶ್ಯೂಸ್ ಕಾಡೋರು ಈ ರೆಮಿಡಿನ ಮಾಡ್ಕೋಬೋದು. ಜೋಗ್ಲಿನ ಗೊತ್ತಾಗಿಸ್ತಾನೆ, ಕಣ್ಣೆಲ್ಲ ಪೇಯ್ನ್ ಆಗ್ತಿರುತ್ತೆ. ಮತ್ತು ಇನ್ನೊಂದೇನೆಂದರೆ, ನಾನು ಅವಾಗೆಲ್ಲ ನಮ್ಮ ಮನೇಲಿ ಹೇಳ್ಬೇಕಂದ್ರೆ ಟಿ ವಿನೇ ತಂದಿಲ್ಲ. ನಾನು ಕೇಬಲ್ಲೇ ಕಟ್ ಮಾಡಿಸ್ಬಿಟ್ಟಿದ್ದೀನಿ. ನಾನು ಟಿ ವಿನೇ ನೋಡ್ತಿಲ್ಲ, ಗೊತ್ತಾ. ಯಪ್ಪ, ಒಂದು ಕಾಲದಲ್ಲಿ ನಾನು ಟಿ ವಿ ಎಷ್ಟು ಅಡಿಕ್ಷನ್ ಆಗಿದೆ ಅಂದರೆ, ಈಗ ಟಿ ವಿನೇ ಇಲ್ಲ ನಮ್ಮನೆ. ಟಿ ವಿ ಇದೆ, ಬಟ್ ಟಿ ವಿ ಸರಿ ಇಲ್ಲ. ಹೊಸ ಟಿ ವಿ ತರೋವರೆಗೂ ಕೇಬಲ್ ಹಾಕ್ಸೋದು ಬೇಡ ಅಂತ ಕೇಬಲೆಲ್ಲ ಕಟ್ ಮಾಡಿಸಿದ್ದೀನಿ. ಒಂದು ಕಾಲದಲ್ಲಿ ನಾನು ಎಷ್ಟು ಟಿ ವಿ ಅಡಿಕ್ಷನ್ ಆಗಿದ್ದು, ಒಳ್ಳೆ ಟಿ ವಿ ಇಲ್ಲದೆ ಜೀವನ ಮಾಡ್ತಿದ್ದೀನಿ ಅಂದರೆ ಹೀಗೆ. ಅದೊಂದು ಕಾಲ, ಇದೊಂದು ಕಾಲ ಎಲ್ಲನೂ ಹಿಂಗೆ ಚೇಂಜ್ ಮಾಡುತ್ತಲ್ಲ. ನೀವು ಮೊಬೈಲ್ ಇದೆಯಲ್ಲ, ಇದು ನೋಡೋಕ್ಕೆ ಟೈಮ್ ಇರೋಲ್ಲ, ಹಾಗಾಗಿ ಟಿ ವಿ ನೋಡ್ತಿಲ್ಲ. ನಾನು ಒಂದು ಸರಿ ಬೆಂಗಳೂರು ಹೋಗ್ತಾಯಿದ್ದೆ. ಆವಾಗ ಸುವರ್ಣ ಚಾನಲಲ್ಲಿ ಅಡುಗೆ ಕಾರ್ಯಕ್ರಮ ಬರ್ತಿತ್ತು. ಅವಾಗೆಲ್ಲ ನಾನು ಫೀಡ್ಬ್ಯಾಕ್ ಕೊಡ್ತಿದ್ದೆ. ಯಾರಾದರೂ ಏನಾದರೂ ಮಾಡಿದ್ರೆ ಅದಕ್ಕೆ ಪ್ರಶಂಸೆ ಕೊಡೋದು, ಜಾಸ್ತಿ ಕಮೆಂಟ್ಗಳು ಹಾಕೋದು, ಅವಾಗೆಲ್ಲ ಹಂಗೆ ಮಾಡ್ತಿದ್ದೆ. ಆದರೆ ಈಗ ಮಾಡ್ತಾಯಿಲ್ಲ. ಬರೀ ನಾವೇ ಏನು ಕೊಡೋದೇ ಇಲ್ಲ ಅಂತ ಬೇಜಾರಾಗ್ಬಿಟ್ಟಿದೆ ಎಲ್ಲ.
ಆಮೇಲೆ ಆ, ಸುವರ್ಣ ಚಾನಲ್ದು ಅಡುಗೆ ನೋಡಿಬಿಟ್ಟು ಚೆನ್ನಾಗಿ ಬರ್ತಿದೆ ನಿಮ್ಮ ಪ್ರೋಗ್ರಾಮ್ ಅಂತ ಹೇಳಿ ನಾನು ಫೀಡ್ಬ್ಯಾಕ್ ಕೊಟ್ಟಿದ್ದೆ ಅವ್ರಿಗೆ. ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೆ ಅವಾಗ. ಬೆಂಗಳೂರಿಗೆ ಹೋದಾಗ ಆ, ಆ ಕಡೆಯಿಂದ ರಜನಿಯವ್ರು ಫೋನ್ ಮಾಡಿದರು ನನಗೆ. ಸುವರ್ಣ ಚಾನಲಲ್ಲಿ ಅಡುಗೆ ಕಾರ್ಯಕ್ರಮನ ರಜನಿಯವರು ನಡೆಸ್ಕೊಡ್ತಾಯಿದ್ರು. ಅವಾಗ ಅವ್ರು ಕಾಲ್ ಮಾಡಿದರು, ಮೇಡಮ್ ಸುವರ್ಣ ಅವ್ರು ಅಂದರು. ಹಾಂ ಮೇಡಮ್ ಅಂದೆ. ಅಡುಗೆ ಕಾರ್ಯಕ್ರಮಕ್ಕೆ ಬರ್ತೀರಾ, ನೀವೇನಾದರೂ ಅಡುಗೆ ಮಾಡ್ತೀರಾ ಅಂತ ಕೇಳಿದರು ನನಗೆ. ಅವಾಗಿನ ಬಸ್ಸಲ್ಲಿದ್ದೆ ನಾನಿನ್ನು, ಬಸ್ಸಲ್ಲಿ ಹೋಗ್ತಾಯಿದ್ದೆ. ಆವಾಗ ನಾನು ಆ ಥರದ್ದೆಲ್ಲ ಏನೂ ನೋಡಿಲ್ಲಲ್ಲ, ಫೇಸ್ ಮಾಡಿಲ್ಲಲ್ಲ. ಹಿಂಗಪ್ಪ ಹೋಗೋದು ಏನಪ್ಪ ಅಂದ್ಬಿಟ್ಟು ಬಟ್ಟೆಗಳು ಏನಂತ ಚೆನ್ನಾಗಿರೋದೆಲ್ಲ ತಗೊಂಡು ಹೋಗಿರಲಿಲ್ಲ. ಅದಕ್ಕೆ ಇಲ್ಲ ಮೇಡಮ್ ಬರೋಲ್ಲ ನಾನು ಅಂತ ಹೇಳಿದೆ. ಅವ್ರಿಗೆ ಹೇಳಿದೆ ಟೈಮ್ ಇದೆಯಾ, ಟೈಮ್ ಕೊಟ್ಟರೆ ಬೇಕಾದ್ರೆ ನಾನು ಬರ್ತೀನಿ ಅದೇ. ಅವರಿಲ್ಲ ಮೇಡಮ್ ಟೈಮ್ ಇಲ್ಲ ಅಂದರು. ಸರಿ ಬಿಡಿ ಅಂದ್ಬಿಟ್ಟು ಬೇಡ ಅಂತ ಹೋಗಲಿಲ್ಲ. ಹೀಗೆ ಎಲ್ಲ ಅವಕಾಶಗಳನ್ನ ಕಳ್ಕೊಂಡೆ. ಅವ್ರು ಮೊದಲೇ ಒಂದು ದಿವಸ ಮುಂಚೆ ಹೇಳಿದರೆ ಅದಕ್ಕೆ ಏನೇನು ಬೇಕೋ ಎಲ್ಲ, ಏನು ಅಡುಗೆ ಮಾಡೋದು ಅಥವಾ ಏನು ಅಂತ ಎಲ್ಲ ತಯಾರಿ ಮಾಡ್ಕೊಬೋದಿತ್ತು ಅಲ್ವಾ. ಆದರೆ ಆಗಲಿಲ್ಲ. ಹೀಗೆ ಎಲ್ಲ ಅವಕಾಶಗಳನ್ನು ನಾನು ಕಳ್ಕೊಂಡೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.